ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ನೋಯಿಂಗ್ ಅವರ್ ನಂಬರ್ಸ್, ಸೊ ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋಸ್ನ ಬಿಟ್ಟಿದ್ದೀನಿ. ಸೊ ಆದರೂ ಕೂಡ ಇವತ್ತು ಮತ್ತೆ ವಿತ್ ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಜೊತೆಗೆ ಬಂದಿದ್ದೀನಿ. ಸೊ ಇದರಲ್ಲಿ ಏನೇನಿದೆ, ಸೊ ನಾವು ಯಾವ್ಯಾವ ಟಾಪಿಕ್ನ ರಿವೈಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ನೋಯಿಂಗ್ ಅವರ್ ನಂಬರ್ಸ್, ಸೊ ನಂಬರ್ಸ್ ಬಗ್ಗೆ ಈ ಲೆಸನಲ್ಲಿ ತಿಳ್ಕೊಳ್ಳೋದನ್ನೇ ನಾವು ನೋಯಿಂಗ್ ಅವರ್ಸ್ ನಂಬರ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟು ನಂಬರ್ಸ್ನ ಯಾವ್ಯಾವ ಟೈಪ್ಸ್ ಇದೆ, ಈ ನಂಬರ್ ಸಿಸ್ಟಮಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಟೋಟಲಾಗಿ ನಮಗೆ ಗೊತ್ತಿದೆ. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಆ್ಯಂಡ್ ರಿಯಲ್ ನಂಬರ್. ಸೊ ಇದೆಲ್ಲದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ನ್ಯಾಚುರಲ್ ನಂಬರ್ ಅಂದ್ರೇನು? ಸೊ ವಿಚ್ ನಂಬರ್ ಸ್ಟಾರ್ಟ್ ಫ್ರಮ್ 1, ವಿಚ್ ನಂಬರ್ ಸ್ಟಾರ್ಟ್ ಫ್ರಮ್ 1 to infinity, that number is called a natural number, and natural number also called a counting numbers. And one more thing, and natural number is always denoted by capital letter N. ಸೊ ಇದೆಲ್ಲನೂ ನೀವು ಓದಬೇಕಿದ್ರೆ ಕೀ ಪಾಯಿಂಟ್ಸ್ನ ಮಾಡ್ಕೊಳ್ತಾ ಹೋಗಿ, ಅದಿನ್ನೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನ್ಯಾಚುರಲ್ ನಂಬರ್ ಆಯಿತು. ನ್ಯಾಚುರಲ್ ನಂಬರ್ ಎಂದರೇನು? ವಿ ಆರ್ ಫೆಮಿಲಿಯರ್ ಟು ದ ನಂಬರ್ 1 2 3 4 7 etc ಇಸ್ ಕಾಲ್ಡ್ ನ್ಯಾಚುರಲ್ ನಂಬರ್ ಆರ್ ಕೌಂಟ್ ನಂಬರ್. ಅದೊಂದೇ. ಹಾಗೆ ಈ 10 ನಂಬರ್ಸ್ ಏನಿದೆಯಲ್ಲ, ಯಾವ 10 ನಂಬರ್ಸು 0 to 9, 0 1 2 3 4 5 6 7 8 9 ಏನಿದೆಯಲ್ಲ, ಇದನ್ನ ಇಂಡೋ ಅರೇಬಿಕ್ ನ್ಯೂಮರೇಷನ್ ಸಿಸ್ಟಮ್ ಅಂತ ಕರೀತಾರೆ. ಹಾಗೆ ಈ ಇಂಡಿಯಾ ಅರೇಬಿಕ್ ನ್ಯೂಮರೇಷನ್ ಸಿಸ್ಟಮಲ್ಲಿ ಈ 0 to 9 ಇರುವಂಥ ನಂಬರ್ನ ಡಿಜಿಟ್ಸ್ ಆರ್ ಫಿಗರ್ಸ್ ಅಂತ ಕರಿತೀವಿ. ಸೊ ಡಿಜಿಟ್ಸ್ ಮತ್ತು ಫಿಗರ್ ಅಂದ್ರೇನು? ಈ 0 to 9 ನಂಬರಿಂದ ನಾವು ಬಿಲಿಯನ್ ಆರ್ ಮಿಲಿಯನ್, ಕ್ರೋರ್ ಇದರ ನಂಬರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಈ ನಂಬರ್ಸ್ಗಳು ಎಲ್ಲ ಕ್ರಿಯೇಟ್ ಆಗೋದು ಯಾವ್ಯಾವ ನಂಬರ್ಸಿಂದ? 0 to 9 ಈ 10 ನಂಬರ್ಸಿಂದ ಮಾತ್ರ. ಸೊ ಆ 10 ನಂಬರ್ಸ್ನ ಏನಂತ ಕರಿತೀವಿ ಅಂದರೆ ಡಿಜಿಟ್ಸ್ ಆರ್ ಫಿಗರ್ಸ್ ಅಂತ ಕರಿತೀವಿ. ಆ 10 ಡಿಜಿಟ್ಸ್ ಆರ್ ಫಿಗರ್ಸ್. ಸೊ ನೆನ್ಪಿಟ್ಕೊಳ್ಳಿ, ಯಾವ್ಯಾವ ನಂಬರ್ಸ್ನ ಡಿಜಿಟ್ಸ್ ಅಂತ ಕರಿತೀವಿ? ಟೋಟಲಾಗಿ 10 ನಂಬರ್ಸ್ನ ಡಿಜಿಟ್ಸ್ ಅಂತ ಕರಿತೀವಿ. ಫ್ರಮ್ 0 to 9 ನಂಬರ್ಸ್ನ ಡಿಜಿಟ್ಸ್ ಅಂತ ಕರಿತೀವಿ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಇದರಲ್ಲಿ ನ್ಯೂಮರಲ್. ಸೊ ನ್ಯೂಮರಲ್ ಅಂದರೆ ಏನು ಹಾಗಾದರೆ? ಸೊ ನ್ಯೂಮರಲ್ ಅಂದರೆ ನಾವು ಯಾವ್ಯಾವ ಡಿಜಿಟ್ಸ್ನ ಯೂಸ್ ಮಾಡಿಕೊಂಡು ನಂಬರ್ಸ್ನ ಬರೀತೀವಲ್ಲ, ಸಿಂಬಲ್ಸ್ನ ಬರೀತೀವಲ್ಲ, ಅದನ್ನು ನಾವು ನ್ಯೂಮರಲ್ ಅಂತ ಕರಿತೀವಿ. ಅಂದರೆ ಇವಾಗ 5, ಸೊ 5 ಅನ್ನೋದು ಡಿಜಿಟ್ ಅಥವಾ ಫಿಗರ್. ಅದನ್ನು ನಾವು ನ್ಯೂಮರಲ್ ಬರೆಯೋದು ಹೇಗೆ ಅಂತಂದರೆ 5 FIVE 5 ಅಂತ ಬರೆಯೋದನ್ನ ನಾವೇನಂತ ಕರಿತೀವಿ ಅಂದರೆ ನ್ಯೂಮರಲ್ ಅಂತ ಕರಿತೀವಿ. ಅದನ್ನು ನ್ಯೂಮರಲ್ ಅಂತ ಕರಿತೀವಿ. ಸೊ ನೋಡ್ಕೊಬಿಡಿ ನೀಟಾಗಿ. ಸೊ ಇಲ್ಲಿ ಡಿಜಿಟ್ಸ್ ಅಂದರೆ ಏನು? ಡಿಜಿಟ್ಸ್ ಅಂದರೆ 10 ನಂಬರ್ಸ್ ಇರುತ್ತೆ. ಯಾವ್ಯಾವ 10 ನಂಬರ್ಸು? 0 1 2 3 4 5 6 7 8 ಆ್ಯಂಡ್ 9. ಸೊ ಈ 10 ಏನಿದೆಯಲ್ಲ, ಇದನ್ನು ಏನಂತ ಕರಿತೀವಿ ಅಂದರೆ ಡಿಜಿಟ್ಸ್ ಆರ್ ಫಿಗರ್ಸ್ ಅಂತ ಕರಿತೀವಿ. ಡಿಜಿಟ್ಸ್ ಆರ್ ಫಿಗರ್ಸ್ ಇದನ್ನು ಡಿಜಿಟ್ಸ್ ಆರ್ ಫಿಗರ್ಸ್ ಅಂತ ಕರಿತೀವಿ. ಹಾಗೆ ಈ ಡಿಜಿಟ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಫಿಗರ್ಸ್ನ ಯೂಸ್ ಮಾಡಿಕೊಂಡು ನಂಬರಲ್ಲಿ ಬರೆಯೋದಾದರೆ, ಸಪೋಸ್ ಈಗ 5 ಅಂತ ನಾನು ಹೇಳಿದೆ, 5ನ ಏನಂತ ಬರಿತೀವಿ? FIVE 5. ಸೊ 7 ಏನಂತ ಬರಿತೀವಿ? SIVEN 7. ಸೊ ಇದನ್ನೇನಂತ ಕರಿತೀವಿ ಅಂದರೆ ನ್ಯೂಮರಲ್ಸ್ ಅಂತ ಕರಿತೀವಿ. ಸೊ ಇದು ಇನ್ನು ನೋಯಿಂಗ್ ಅವರ್ ನಂಬರ್ಸ್ ಚಾಪ್ಟ್ರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ನೆಕ್ಸ್ಟ್ ಬಂದು ನೋಟೇಷನ್. ಸೊ ವಾಟ್ ಈಸ್ ನೋಟೇಷನ್? ಸೊ ಏನು ನೋಟೇಷನ್ ಅಂತಂದರೆ ನಂಬರ್ ರೆಪ್ರೆಸೆಂಟೆಡ್ ಬೈ ಫಿಗರ್ಸ್. ಸೊ ನಂಬರ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಫಿಗರ್ಸಲ್ಲಿ? ನಮ್ಗೆ ಆಲ್ರೆಡಿ ಗೊತ್ತಿದೆ. ಫಿಗರ್ಸ್ ಅಂದರೆ 0 to 9 ಇರುವಂಥ ನಂಬರ್ಸ್ನ ಏನಂತ ಕರಿತೀವಿ ನಾವು? ಫಿಗರ್ಸ್ ಆರ್ ಡಿಜಿಟ್ಸ್ ಅಂತ ಕರಿತೀವಿ. ಆ ನಂಬರ್ನ ರೆಪ್ರೆಸೆಂಟ್ ಮಾಡುವಂತಹ ಫಿಗರ್ನ ಏನಂತ ಕರಿತೀವಿ? ನೋಟೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 5 ಅಂತ ಇದೆ, ಈ 5ನ ಅಥವಾ 7 ಅಂತ ಇದೆ, ಇದು ನಂಬರ್ ರೆಪ್ರೆಸೆಂಟೆಡ್ ಬೈ ಫಿಗರ್ಸ್. ಸೊ ಇದನ್ನು ಈ 7 ಮತ್ತು 5 ಅಂತ ಇದೆಯಲ್ಲ, ಈ ನಂಬರ್ಸ್ನ ಫಿಗರ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಡಿಜಿಟಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು. 5 ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? 5. 7 ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? 7. ಸೊ ಇದನ್ನು ಏನಂತ ಕರಿತೀವಿ? ನೋಟೇಷನ್.
ಸೊ ಇದನ್ನು ನಾವೇನಂತ ಕರಿತೀವಿ, ನೊಟೇಷನ್. ಸೊ ನ್ಯೂಮರಲ್ ಮತ್ತು ನೊಟೇಷನ್ಗಿರುವಂಥ ನಮ್ಮ ವ್ಯತ್ಯಾಸವನ್ನು ನೆನ್ಪಿಟ್ಕೊಳ್ಳಿ. ಸೊ ನ್ಯೂಮರಲ್ಸ್ ಯು ಆಲ್ವೇಸ್ ರಿವರ್ ಟು ನೊಟೇಷನ್, ರೊಟೇಷನ್ ಇಸ್ ಆಲ್ವೇಸ್ ರಿವರ್ಸ್ ಟು ನ್ಯೂಮರಲ್ಸ್. ಸೊ ಇಲ್ಲಿ 5 ಏನು ಇಲ್ಲಿ ನಂಬರಲ್ಲಿ ಅಥವಾ ಡಿಜಿಟ್ ಫಿಗರಲ್ಲಿ ಏನಿತ್ತು ಅದನ್ನು ನಂಬರ್ ಆಗಿ ರೆಪ್ರೆಸೆಂಟ್ ಮಾಡೋದನ್ನ ನ್ಯೂಮರಲ್ಸ್ ಅಂತ ಕರೀತಾರೆ. ನಂಬರ್ ಇದ್ದಿದ್ದನ್ನ ರೆಪ್ರೆಸೆಂಟೆಡ್ ಬೈ ಫಿಗರ್ಸ್ ಅನ್ನ ನೊಟೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ನ್ಯೂಮರೇಷನ್. ಸೊ ನೆಕ್ಸ್ಟ್ ಬಂದು ನ್ಯೂಮರೇಷನ್. ಸೊ ವಾಟ್ ಈಸ್ ನ್ಯೂಮರೇಷನ್? ಸೊ ನಂಬರ್ ರೆಪ್ರೆಸೆಂಟೆಡ್ ಬೈ ವರ್ಡ್ಸ್, ನಂಬರ್ ರೆಪ್ರೆಸೆಂಟೆಡ್ ಬೈ ವರ್ಡ್ಸ್. ಸೊ ನಂಬರ್ ಎಕ್ಸ್ಪ್ರೆಸಿಂಗ್ ಎ ನಂಬರ್ ಇನ್ ವರ್ಡ್ಸ್, ಎಕ್ಸ್ಪ್ರೆಸಿಂಗ್ ಎ ನಂಬರ್ ಇನ್ ವರ್ಡ್ಸ್. ಸೊ ಇನ್ ವರ್ಡ್ಸಲ್ಲಿ ನಂಬರ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು? ಸೊ ಇಲ್ಲಿ ನೋಡಿ, ನಂಬರ್ ರೆಪ್ರೆಸೆಂಟ್ ಇನ್ 5 ಅನ್ನೋದು ಒಂದು ನಂಬರು, ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ವರ್ಡಲ್ಲಿ? FIVE. ಸೊ ಇದನ್ನು ನ್ಯೂಮರೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಎ ನ್ಯೂಮರೇಷನ್. ಸೊ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು. ನೀಟಾಗಿ ಫಸ್ಟ್ ನೀವು ನೀಟಾಗಿ ಥಿಯರಿ ಬೇಸಿಕ್ಸ್ ಏನಿದೆ, ಕಾನ್ಸೆಪ್ಟ್ ಏನಿದೆ ಅಂತ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ಪಾಗಿ MCQsನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇದು ಓನ್ಲಿ ಫಾರ್ ಟೆಟ್ ಟು ಟೆಟ್ ಅಂತಲೇ ಅಲ್ಲ. ಸೊ ಈಗ ನೀವು KCET ಕ್ಲಿಯರ್ ಮಾಡಬೇಕು, UGC NET ಕ್ಲಿಯರ್ ಮಾಡಬೇಕಂದ್ರೆ ಬೇಸಿಕ್ಸ್ ಇಲ್ಲದೇ ಹೋದರೆ ನೋ ಯೂಸ್. ಫಸ್ಟು ಬೇಸಿಕ್ಸ್ನ ತಿಳ್ಕೊಳ್ಳಿ. ನಂಬರ್ಸ್ ಅಂದ್ರೇನು, ನಂಬರ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ್ಯಾವ ಥರ ಬರುತ್ತೆ, ನಂಬರ್ಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ, ನೊಟೇಷನ್ಸ್ಗಳೇನು, ರೆಪ್ರೆಸೆಂಟೇಷನ್ ಏನು, ಅದೆಲ್ಲ ನೋಡಿಕೊಂಡ್ರೆ ಮಾತ್ರ ಹೋಗೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಇದೆ ನ್ಯೂಮರೇಷನ್ ಸಿಸ್ಟಮ್. ಸೊ ನಮ್ಗೆ ಗೊತ್ತಿದೆ ಈ ನಂಬರ್ ಸಿಸ್ಟಮ್ ಇರ್ಬೋದು, ಅದನ್ನು ನ್ಯೂಮರೇಷನ್ ಸಿಸ್ಟಮ್ ಅಂತ ಕರೀತಾರೆ. ಈ ನ್ಯೂಮರೇಷನ್ ಸಿಸ್ಟಮ್ನ ಡಿಫ್ರೆಂಟ್ ಕಂಟ್ರೀಸಲ್ಲಿ ಡಿಫ್ರೆಂಟಾಗಿ ಯೂಸ್ ಮಾಡ್ತಾರೆ. ಸಪೋಸ್ ಇವಾಗ ನಮ್ಮ ಇಂಡಿಯಾದಲ್ಲಿ ನಾವು ಇಂಡಿಯನ್ ನ್ಯಾಷನಲ್ ಸಿಸ್ಟಮ್ ಅಂತ ಯೂಸ್ ಮಾಡ್ತೀವಿ, ಬೇರೆ ದೇಶಗಳಲ್ಲಿ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಸುಮಾರು ಥರ ಇದೆ, ನೀವು ನೋಡ್ಬೋದು. ಇಂಡೋ ಅರೇಬಿಕ್ ಒಂದಿದೆ, ರೋಮನ್ ಇದೆ, ಈಜಿಪ್ಟಿಯನ್ ಇದೆ, ಈಸ್ಟ್ ಅರೇಬಿಕ್ ಇದೆ. ಸೊ ಇಂಡೋ ಅರೇಬಿಕಲ್ಲಿ ನಾವು ಕಾಮನ್ ಆಗಿ 1 2 3 4 5 6 ಏನು ಯೂಸ್ ಮಾಡ್ತೀವಲ್ಲ ಅದೇ ನಂಬರ್ಸ್. ಇಂಡೋ ಅರೇಬಿಕ್ ಮೀನ್ಸ್ ಇಂಡಿಯನ್ ನಂಬರ್ ಸಿಸ್ಟಮ್. ಸೊ ರೋಮನ್ ನಾವು ಇಂಗ್ಲೀಷ್ ಲೆಟರ್ಸ್ನ ಯೂಸ್ ಮಾಡ್ತೀವಲ್ಲ. ಸೊ 1ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ನಾವು? 1ನ ನಾವು ಏನಂತ ರೋಮನ್ ಸಿಸ್ಟಮಲ್ಲಿ 1. ಸೊ 2ನ 2, 3 3, 4 4 ಅಂತ ಏನು ನಾವು ಬರೀತೀವಲ್ಲ ಇದೇ ನಮ್ಮ ರೋಮನ್ ಸಿಸ್ಟಮು. ಇದು ನಮ್ಮ ಇಂಡೋ ಅರೇಬಿಕ್ ಸಿಸ್ಟಮು. ಸೊ ಅಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಕೊಬಿಡಿ, ಅಷ್ಟೇ ಸಾಕು, ಏನು ಫುಲ್ ಡೆಪ್ತಾಗಿ ಹೋಗಬೇಕಾಗಿಲ್ಲ. ಸೊ ನೆಕ್ಸ್ಟ್ ನಮ್ಮ ಇಂಡಿಯನ್ ನಂಬರ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಬಗ್ಗೆ ನೋಡೋಣ. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಏನು ಪೀರಿಯಡ್ಸ್ ಏನಿದೆಯಲ್ಲ ಆ ಪೀರಿಯಡ್ಸ್ ಹೇಗೆ ಬರ್ತಾ ಹೋಗುತ್ತೆ ಅಂತ ನೋಡುವ. ಈ 6th ಕ್ಲಾಸ್ ಅಂತ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದನ್ನು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಓದ್ತೀರಿ ಅಂತಂದರೆ. ಟೆಟ್ಗಾಗಿರ್ಬೋದು, ಟೆಟ್ಗಾಗಿರ್ಬೋದು. ಒಂದು ಸಲ ಬುಕ್ನ ತೊಗೊಂಡು ಓದ್ತೋಗಿ. ಆಲ್ರೆಡಿ ಯಾರು ಟೀಚ್ ಮಾಡ್ತಿರ್ತೀರೋ ಅವ್ರಿಗಂತೂ ರಿಸ್ಕೇ ಆಗೋದಿಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಿಯನ್ ನಂಬರ್ ಸಿಸ್ಟಮ್ ಇರ್ಬೋದು, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಇರ್ಬೋದು, ಸ್ಟಾರ್ಟ್ ಆಗೋದೇ ಯೂನಿಟ್ಸಿಂದ. ಯೂನಿಟ್ಸ್ 1000, lakh, crore, ಅರಾಬ್ಸ್, ಪೀರಿಯಡ್ಸ್. ಸೊ ಪೀರಿಯಡ್ಸ್ ಏನೇನಿದೆ ನೋಡ್ಕೊಳ್ಳಿ. ಯೂನಿಟ್ಸು, ಥೌಸಂಡ್ಸು, ಲ್ಯಾಕ್ಸು, ಕ್ರೋರು, ಅರಾಬ್ಸು. ಸೊ ಇಂಡಿಯನ್ ಸಿಸ್ಟಮಲ್ಲಿ ಸೊ ಪ್ರತಿಯೊಂದು ಪೀರಿಯಡ್ಸ್ ಏನಿದೆಯಲ್ಲ ಅದು ಫಸ್ಟ್ ಪೀರಿಯಡ್ ಬಂದು 3 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಇನ್ನು ಮಿಕ್ಕಿ ಪೀರಿಯಡ್ಸ್ ಎಲ್ಲ ಬಂದು 2 ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಏಕೆಂದರೆ ಯೂನಿಟ್ಸಲ್ಲಿ 1s, 10s, 100, 1000, 10,000, lakh, 10 lakh, crore, 10 crore, ಅರಾಬ್ 10 ಅರಾಬ್ ಅಂತ ಬರುತ್ತೆ. ಆದರೆ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಆಗಿ ಬರಲ್ಲ. ಸೊ ನೀವು ನೋಡ್ಬೋದು, ತೋರಿಸ್ತೀನಿ ಇದು ಒಂದು ನಿಮಿಷ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಇದು ಬಂದು ನಮ್ಮ ಇಂಡಿಯನ್ ಸಿಸ್ಟಮ್, ಇದು ಬಂದು ಇಂಟರ್ನ್ಯಾಷನಲ್ ಸಿಸ್ಟಮ್. ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಹೇಗಿದೆ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಂಡಿಯನ್ ಸಿಸ್ಟಮ್ ಫಸ್ಟ್ ನೋಡಿ, ಯೂನಿಟ್ಸ್ ಏನಾಗಿದೆ 3 ಪೀರಿಯಡ್ ಆಗಿ ಡಿವೈಡ್ ಆಗಿದೆ. ಯೂನಿಟ್ಸ್ ಆರ್ 1s, 10s, 100. ಬಟ್ 1000 ನೋಡಿ, 1000, 10,000, lakh, 10 lakh, crore, 10 crore, ಅರಾಬ್ 10 ಅರಾಬ್. ಸೊ ಓನ್ಲಿ ಫಸ್ಟ್ ಪೀರಿಯಡ್ ಮಾತ್ರ 3 ಪಾರ್ಟಾಗಿ ಡಿವೈಡ್ ಆಗಿದೆ, ಇನ್ನೆಲ್ಲ 2 ಪಾರ್ಟಾಗಿ ಡಿವೈಡ್ ಆಗಿದೆ. ಆದರೆ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪೀರಿಯಡು ಕೂಡ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತಾ ಹೋಗ್ತಿದೆ. ಇಲ್ಲಿ ಯೂನಿಟ್ಸ್ ಇರ್ಬೋದು, ಯೂನಿಟ್ಸ್ 10s, 100, 1000 ನೋಡಿ, 1000, 10,000, 100,000, ಮಿಲಿಯನ್ 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್ 10 ಬಿಲಿಯನ್, 100 ಬಿಲಿಯನ್. ಈ ಥರ ಪ್ರತಿಯೊಂದು ಡಿವೈಡ್ ಆಗ್ತಾ ಹೋಗಿದೆ. ಸೊ ಇಂಡಿಯನ್
ನಂಬರ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ಗೆ ಇರುವಂಥ ವ್ಯತ್ಯಾಸ ಇದು ಒಂದೇ. ಸೊ ಇಲ್ಲಿ ಯೂನಿಟ್ಸ್ ಮಾತ್ರ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ, ಇನ್ನೆಲ್ಲ 2 ಬಟ್ ಇಲ್ಲಿ ಇಂಟರ್ನ್ಯಾಷನಲಲ್ಲಿ ಎಲ್ಲ ಪೀರಿಯಡ್ಸ್ಗಳು ಕೂಡ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಮೇನ್ ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಇಲ್ಲಿ ಬಂದು ಒನ್ಸ್ಗೆ ಈಕ್ವಲ್ ಆಗುತ್ತೆ 10 ಟೆನ್ಸ್, 100 100, 1000 1000, 10,000 10,000. ಬಟ್ ಇಲ್ಲಿ 10 ಲ್ಯಾಕ್ ಬಂದು 100,000ಗೆ ಈಕ್ವಲ್ ಆಗುತ್ತೆ, ಲ್ಯಾಕ್ ಬಂದು 100,000ಗೆ ಈಕ್ವಲ್ ಆಗುತ್ತೆ, 10 ಲ್ಯಾಕ್ ಬಂದು ಮಿಲಿಯನ್ಗೆ ಈಕ್ವಲ್ ಆಗುತ್ತೆ, ಕ್ರೋರ್ ಬಂದು 10 ಮಿಲಿಯನ್ಗೆ ಈಕ್ವಲ್ ಆಗುತ್ತೆ. ಹಾಗೆ 10 ಕ್ರೋರ್ ಬಂದು 100 ಮಿಲಿಯನ್, ಅರಾಬ್ಸ್ ಬಂದು ಬಿಲಿಯನ್, 10 ಅರಾಬ್ಸ್ ಬಂದು 10 ಬಿಲಿಯನ್. ಸೊ ಈ ಥರ ಡಿಫ್ರೆನ್ಸ್ ಇದೆ. ಸೊ ಈ ಡಿಫ್ರೆನ್ಸ್ ಸ್ವಲ್ಪ ನೀಟಾಗಿ ನೋಡ್ಕೊಳ್ತಾ ಹೋಗಿ, ಒಂದು ಕಡೆ ಬರ್ಕೊಳ್ಳಿ. ಇದನ್ನು ಬರ್ಕೊಂಡ್ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇದಾದಮೇಲೆ ನಾವು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಸಿಸ್ಟಮಲ್ಲಿ ಇಲ್ಲಿ ನೋಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಬನ್ನಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ನಿಮಗೆ ಬೇಕು ಅಂದರೆ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ವೀಡಿಯೋಸ್ನ ನೋಡ್ಬೋದು. ಅಲ್ಲಿ ಕ್ಲಿಯರಾಗಿ ಪ್ರತಿಯೊಂದು ನಾನು ಏನು ಡಿಫ್ರೆನ್ಸ್ ಇದೆ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂಗಿಂತ ಒಂದು ಶಾರ್ಟ್ ವೀಡಿಯೋ, ಲಾಂಗ್ ವೀಡಿಯೋ ಎರಡೂ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಕ್ಲಿಯರಾಗಿ ಬೇಕು ಅಂದರೆ ನೀವು ನೋಡ್ಬೋದು ಅಲ್ಲಿ ಹೋಗಿ. ಸೊ ಈಗ ಫೇಸ್ ವ್ಯಾಲ್ಯೂ ಬಂದು ಅದು ಏನು ಪೊಸಿಷನ್ ಇದೆಯಲ್ಲ, ಆ ಪೊಸಿಷನ್ನ ಅದು ಚೇಂಜ್ ಮಾಡ್ಕೊಳ್ಳಲ್ಲ. ಈ ರೆಪ್ರೆಸೆಂಟ್ ಏನು ಪೊಸಿಷನ್ ಇದೆ ಅದನ್ನೇ ಅದು ಡೈರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ದೆ ನೆವರ್ ಚೇಂಜ್ ಪ್ಲೇಸ್. ಬಟ್ ಪ್ಲೇಸ್ ವ್ಯಾಲ್ಯೂ ಆಗಲ್ಲ, ಅದು ರೆಪ್ರೆಸೆಂಟ್ ಮಾಡುತ್ತೆ, ರೆಪ್ರೆಸೆಂಟ್ ದ ಪೊಸಿಷನ್. ಸೊ ಫಾರ್ ಎಕ್ಸಾಂಪಲ್ ನಾನಿವಾಗ 36,500 ಅಂತ ಒಂದು ನಂಬರ್ನ ತೊಗೊಂಡಿದ್ದೀನಿ. 36,500 ಈ ನಂಬರಲ್ಲಿ ಫೇಸ್ ವ್ಯಾಲ್ಯೂ ರೈಟ್ ದ ಫೇಸ್ ವ್ಯಾಲ್ಯೂ ಆಫ್ 6 ಅಂತ ಹೇಳ್ತಾರೆ. ರೈಟ್ ದ ಫೇಸ್ ವ್ಯಾಲ್ಯೂ ಆಫ್ 6 ಎಲ್ಲಿದೆ ಇದು ನೋಡಿ, 1s 10s 100 1000 ಬಟ್ ಅದು ನಾಟ್ ರೆಪ್ರೆಸೆಂಟ್ ದ ಪೊಸಿಷನ್ ಆ್ಯಂಡ್ ನಾಟ್ ಚೇಂಜ್ ದ ಪೊಸಿಷನ್. ಸೊ ಫೇಸ್ ವ್ಯಾಲ್ಯೂ ಬರೀರಿ ಅಂದರೆ 6 ಅಂತಲೇ ಬರಿತೀವಿ ನಾವು. ಬಟ್ ಪ್ಲೇಸ್ ವ್ಯಾಲ್ಯೂ ಬರೀರಿ ಅಂದರೆ ಪ್ಲೇಸ್ ವ್ಯಾಲ್ಯೂ ಈಸ್ ರೆಪ್ರೆಸೆಂಟ್ ದ ಪೊಸಿಷನ್ ಆಫ್ ದ ಡಿಜಿಟ್, ಪೊಸಿಷನ್ ಆಫ್ ದ ನಂಬರ್. ಸೊ ಪೊಸಿಷನ್ ಆಫ್ ದ ನಂಬರ್ ಏನು 1s 10s 100 1000. ಸೊ ಅದನ್ನ 6 × 1000 ಅಂತ ಬರಿತೀವಿ, 6 × 1000 ಅಂತ ಬರಿತೀವಿ. ಸೊ ಇಲ್ಲೇನಾಗುತ್ತೆ 6000 ಆಗುತ್ತೆ, ಅದು 6000 ಆಗುತ್ತೆ. ಪ್ಲೇಸ್ ವ್ಯಾಲ್ಯೂ ಏನಾಗಾದರೆ ಈ ನಂಬರ್ದು ಪ್ಲೇಸ್ ವ್ಯಾಲ್ಯೂ ಆಫ್ ದ 6 ಎಷ್ಟು 6000. ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ನಂಬರ್ನ ತೊಗೊಂಡ್ರೆ ಇವಾಗ 75,660 ಅಂತ ತಗೋತೀನಿ, 75,660. ಸೊ ಇಲ್ಲಿ ರೈಟ್ ದ ಫೇಸ್ ವ್ಯಾಲ್ಯೂ ಆಫ್ 6, ಫೇಸ್ ವ್ಯಾಲ್ಯೂ ಆಫ್ 6 ಅಂತ ಹೇಳಿದ್ರೆ ನಾವೇನು ಬರಿಬೋದು. ಸೊ ಫೇಸ್ ವ್ಯಾಲ್ಯೂ ಇಸ್ ನೆವರ್ ಚೇಂಜ್, ಈ ರೆಪ್ರೆಸೆಂಟೆಡ್ ಸೇಮ್ ಪೊಸಿಷನ್, ರೆಪ್ರೆಸೆಂಟ್ ದ ಸೇಮ್. ಅದು ಯಾವ ಪೊಸಿಷನ್ ಇರುತ್ತೆ ಅದನ್ನು ಮಾತ್ರ ಬರೀಬೇಕು. 6 ಇಲ್ಲಿ 2 ಕಡೆ ಇದೆ, ಸೊ ಒನ್ಸ್ ಓನ್ಲಿ ರೈಟ್. ಬಟ್ ಪ್ಲೇಸ್ ವ್ಯಾಲ್ಯೂ ಅಂತ ಬಂದರೆ ಪ್ಲೇಸ್ ವ್ಯಾಲ್ಯೂನ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ಲೇಸ್ ವ್ಯಾಲ್ಯೂ ರೆಪ್ರೆಸೆಂಟ್ ದ ಪೊಸಿಷನ್ ಆಫ್ ದ ಡಿಜಿಟ್, ಇಲ್ಲಿ 6 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 1s 10s 100 1000 10,000. ಸೊ ಇಲ್ಲಿ ಟೆನ್ಸಲ್ಲಿ ಬರೀರಿ ಫಸ್ಟು 6 × 10 60. ನೆಕ್ಸ್ಟು 1s 10s 100, 6 × 100 600. ಇದು ಪ್ಲೇಸ್ ವ್ಯಾಲ್ಯೂ. ಸೊ ಐ ಹೋಪ್ ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಆ್ಯಕ್ಚುಲಿ ಓಕೆ, ಇಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಅಲೋ ಮ್ಯಾಮ್ ಅಂತ. ಸೊ ರಿಪ್ಲೈ ಮಾಡೋದಕ್ಕೆ ಫಸ್ಟ್ ಟೈಮ್ ನಾನು ಲೈವ್ ಬಂದಿರೋದು. ಸೊ ಇಲ್ಲಿ ಹೇಗೆ ಮೆಸೇಜ್ ಮಾಡೋದು ಅಂತಲೂ ಕರೆಕ್ಟಾಗಿ ತೋರಿಸ್ತಿಲ್ಲ. ರಾಜನಂದನ್ ಯಾದವ್ ಹಲೋ ಮ್ಯಾಮ್ ಹಲೋ. ಬಟ್ ನನಗೆ ಇಲ್ಲಿ ಮೆಸೇಜ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ನಾನು ನೆಕ್ಸ್ಟ್ ಮಾಡ್ತೀನಿ ಅದನ್ನು. ಇಲ್ಲಿ ಹೇಗೆ ರಿಪ್ಲೈ ಮಾಡೋದು ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಬಟ್ ಡೋಂಟ್ ಮೈಂಡ್, ನಾನು ಮೆಸೇಜ್ ಮಾಡ್ತೀನಿ. ಓಕೆನಾ. ಸೊ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಬರ್ತೀನಿ ಮತ್ತೆ. ಸೊ ಅರ್ಥ ಆಯಿತು ಅನ್ಕೋತೀನಿ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂಗಿರುವಂಥ ಡಿಫ್ರೆನ್ಸ್ ಇಲ್ಲಿ.
ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಆಗಿರೋ ಡಿಫ್ರೆನ್ಸು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಏನೇನು ಟಾಪಿಕ್ಸ್ ಇದೆ ಅಂತ. ನಾನು ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ನೇ ತೊಗೊಂಡು ಬಂದಿದ್ದೀನಿ. ಸೊ ಏನೇನಿದೆ ಅಂತ ನೀಟಾಗಿ ನೀವು ನೋಡ್ಕೋಬೋದು ಆರಾಮಾಗಿ. ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಸೊ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ನೋಡ್ಬೋದು. ಇಲ್ಲಿ ನಾನು ಆವಾಗಲೇ ಹೇಳಿದೆ, ಅಲ್ಲಿ ತೋರಿಸ್ದೆ 100,000 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, 1,00,000 ಈಕ್ವಲ್ ಆಗಿರುತ್ತೆ ಅಂತ. ಸೊ ಹೇಗೆ ಈಕ್ವಲ್ ಆಗಿರುತ್ತೆ ಇದು, ಇದು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಅದನ್ನೇ ತೋರಿಸಿದ್ದವಾಗ. ಸೊ ಇಲ್ಲಿ 1000 ಏನಿದೆ 1000ಗೆ ಈಕ್ವಲ್ ಆಗುತ್ತೆ, 10,000 ಏನಿದೆ 10,000. ಬಟ್ ಲ್ಯಾಕ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ, 100,000. ಸೊ ಅದನ್ನೇ ಇವ್ರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 100,000 ಯಾವುದಕ್ಕೆ ಈಕ್ವಲ್ ಆಗುತ್ತೆ, 1,00,000. 1 million 10 lakh, 10 million 1 crore, 100 million 10 crore, 1 billion 1 arab or 10 crore, 1 arab or 10 crore. ಸೊ ಇದಕ್ಕಿಲ್ಲಿ ಈಕ್ವಲ್ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು ನೀವು. ಸೊ ನೆಕ್ಸ್ಟು ಈಗ ನಂಬರ್ಸ್ ನಮಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಗೊತ್ತಿದೆ. ಸೊ ನ್ಯಾಷನಲ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು. ಸೊ ಎಕ್ಸ್ಪ್ಯಾಂಡ್ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸಪೋಸ್ ಈಗ 35,512 ಇದೆ ಅಂತಂದರೆ ಪೊಸಿಷನ್ನ ನೋಡ್ಕೋಬೇಕು ನಾವು. ಸೊ ಪೊಸಿಷನ್ ಮೀನ್ಸ್ ಒನ್ಸ್, ಟೆನ್ಸ್, 100,000, 10,000. ಸೊ 3 into 10,000 plus 5 into 1,000 plus 5 into 100 plus 1 into 10 plus 2 into 1. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ನಾವು ವರ್ಡ್ಸಲ್ಲಿ ಹೇಗೆ ಬರಿತೀವಿ, 35,512 ರೆಪ್ರೆಸೆಂಟ್. ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಬಂದಾಗ ಅಲ್ಲಿ 3 ಡಿಜಿಟ್ ಆಗಿ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗೋದ್ರಿಂದ ಅಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಮತ್ತು ಎಕ್ಸ್ಪೆಂಡ್ನ ನಂಬರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಸ್ವಲ್ಪ ನೋಡ್ಕೋಬೇಕು ಗಮನ ಇಟ್ಟು ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಓಲ್ ನಂಬರ್. ಸೊ ನಮ್ಗೆ ಗೊತ್ತಿರೋ ಹಾಗೆ ಓಲ್ ನಂಬರ್ ಅಂದ್ರೇನು, ಓಲ್ ನಂಬರ್ ಇಸ್ ರೆಪ್ರೆಸೆಂಟೆಡ್ ಬೈ W ಆ್ಯಂಡ್ ದ ನಂಬರ್ ವಿಚ್ ಸ್ಟಾರ್ಟ್ ಫ್ರಮ್ 0 to infinity ಅಥವಾ 0 ವಿತ್ ನ್ಯಾಚುರಲ್ ನಂಬರ್ ಅಂತಲೂ ಕರಿತೀವಿ, ಕೌಂಟಿಂಗ್ ನಂಬರ್ಸ್ ಅಂತಲೂ ಕರಿತೀವಿ. ಸೊ ಇದನ್ನು ಓಲ್ ನಂಬರ್ ಅಂತ ಕರಿತೀವಿ. ಸೊ ಓಲ್ ನಂಬರ್ ಈಸ್ ಆಲ್ವೇಸ್ ರಿಪ್ರೆಸೆಂಟೆಡ್ ಬೈ W. ಇಲ್ಲಿ ಓಲ್ ನಂಬರಲ್ಲಿ ಯಾವುದು ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ, 0 ಇಸ್ ದ ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಸೊ ಇದನ್ನು ನೀವು ಡೀಟೇಲಾಗಿ ನೋಡ್ಕೋಬೋದು. ಇಲ್ಲಿ ಪ್ಲೇಸ್ ವ್ಯಾಲ್ಯೂ. ಸೊ ನೋಡಿ, ಇಲ್ಲಿ ಪ್ಲೇಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀಟಾಗಿ. ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಇದ್ರ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ. ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ, ಥಿಯರಿ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸಕ್ಸೆಸರ್ ಆಫ್ ಹೋಲ್ ನಂಬರ್, ಪ್ರಿಡೆಸರ್ ಆಫ್ ಹೋಲ್ ನಂಬರ್. ಸೊ ಇಲ್ಲಿ ಫಸ್ಟು ಸಕ್ಸೆಸರ್ ಆ್ಯಂಡ್ ಪ್ರಿಡೆಸರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬಿಡಿ. ಸೊ ಏನು ಸಕ್ಸೆಸರ್ ಅಂದರೆ ಮತ್ತು ಪ್ರಿಡೆಸರ್ ಅಂದರೆ, ಸೊ ನಾವು ಡೈರೆಕ್ಟಾಗಿ ನೋಡೋದೇ ಆದರೆ ಸಕ್ಸೆಸರ್ ಆ್ಯಂಡ್ ಪ್ರಿಡೆಸರ್. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸಕ್ಸೆಸರ್ ಅಂದರೆ ಕೊಟ್ಟಿರುವಂಥ ನಂಬರ್ಗೆ ಒಂದು ನಂಬರ್ನ ಆ್ಯಡ್ ಮಾಡೋದು. ಪ್ರಿಡೆಸರ್ ಅಂದರೆ ಕೊಟ್ಟಿರುವಂಥ ನಂಬರ್ಗೆ ಒಂದು ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡೋದು. ಸಪೋಸ್ ಫೈಂಡ್ ಔಟ್ ಸಕ್ಸೆಸರ್ ಆಫ್ ನಂಬರ್ 10. How to find out successor of 10? Add one number to this number. 10 plus 1, 11 is the successor of 10. So find the predecessor of number 10. So 10 ಕೊಟ್ಟಿದ್ದಾರೆ. ಸೊ ಒಂದು ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿ. 10 minus 1, 9 is the predecessor of 10. For example, 999. Find the successor and predecessor of 999. ಸೊ ಸಕ್ಸೆಸರ್ನ ಫೈಂಡ್ ಔಟ್ ಮಾಡಬೇಕಿದ್ರೆ ಏನು ಮಾಡಬೇಕು, ಆ್ಯಡ್ ಒನ್ ನಂಬರ್ ಟು ದ ಗಿವನ್ ನಂಬರ್. 999 plus 1 is 1000. 1000 is the successor of 999. ಸೊ ಪ್ರಿಡೆಸರ್ ಹೇಗೆ ಯೂಸ್ ಮಾಡ್ತೀರಾ, ಸೊ ಸಬ್ಟ್ರಾಕ್ಟ್ ಒನ್ ನಂಬರ್ ಫ್ರಮ್ ಗಿವನ್ ನಂಬರ್. 999 minus 1 means 998. 998 is the predecessor of given number. ಸೊ ಹೀಗೆ ನಾವು ಸಕ್ಸೆಸರ್ ಮತ್ತು ಪ್ರಿಡೆಸರ್ನ ಹೋಗಬೇಕು. ಸೊ ಅವರು ಓಲ್ ನಂಬರ್ ಕೊಟ್ಟಿದ್ರೆ ಓಲ್ ನಂಬರ್, ನ್ಯಾಚುರಲ್ ನಂಬರ್ ಕೊಟ್ಟಿದ್ರೆ ನ್ಯಾಚುರಲ್ ನಂಬರ್, ರಿಯಲ್ ನಂಬರ್ ಕೊಟ್ಟಿದ್ರೆ ರಿಯಲ್ ನಂಬರ್, ಈ ಥರ ಫೈಂಡ್ ಔಟ್ ಮಾಡ್ತಾ ಹೋಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮತ್ತು ಈ ಸಕ್ಸೆಸರ್ ಮತ್ತು ಪ್ರಿಡೆಸರ್ ಮೇಲೆ ಕೇಳ್ತಾರೆ ಕ್ವಶನ್. ಸೊ ಕ್ವಶನ್ನ ಕೇಳ್ತಾರೆ. ನಾನು ಕ್ವಶನ್ ಪೇಪರ್ ಜೊತೆಗೆ ಬರ್ತೀನಿ ನಿಮ್ಮ ಹತ್ರ ಆದಷ್ಟು ಬೇಗ. ಸೊ ನಾನು ಟಾಪಿಕ್ಸ್ನ ಕವರ್ ಮಾಡಬೇಕು.
ಆದಷ್ಟು ಬೇಗ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ವಿತ್ ಕ್ವಶನ್ ಪೇಪರ್ ಜೊತೆನೇ ಬಂದು ಡೈರೆಕ್ಟಾಗಿ ಸೊಲ್ಯೂಷನ್ನ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಈ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಗೆ ಇಷ್ಟ ಆಗ್ತಿದೆ ವೀಡಿಯೋಸು, ಲೈವ್ ವೀಡಿಯೋಸ್ಗಳು ಕೂಡ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡ್ಬೋದು. ಸೊ ನೋಡಿ ನೆಕ್ಸ್ಟ್ ಏನಿದೆ ಅಂತ, ರೆಪ್ರೆಸೆಂಟೇಷನ್ ಆಫ್ ಹೋಲ್ ನಂಬರ್ ಆನ್ ಎ ನಂಬರ್ ಲೈನ್. ಸೊ ಹೇಗೆ ನಂಬರ್ ಲೈನ್ನ ಹೋಲ್ ನಂಬರ್ನ ನಂಬರ್ ಲೈನ್ ರೆಪ್ರೆಸೆಂಟ್ ಮಾಡೋದು. ಸೊ ನಮ್ಗೆ ಚೆನ್ನಾಗಿ ಗೊತ್ತಿದೆ ನಂಬರ್ ಲೈನ್ ಹೇಗಿರುತ್ತೆ. ಸೊ ನಂಬರ್ ಲೈನ್ ಬೋತ್ ದ ಸೈಡ್ ಎಕ್ಸ್ಟೆಂಡ್, ಎರಡು ಕಡೆನೂ ಕೂಡ ಏನಿರುತ್ತೆ ಎಕ್ಸ್ಟೆನ್ಷನ್ ಇರುತ್ತೆ. ಸೊ ಮಿಡಲ್ 0. ಸೊ ಇಲ್ಲಿ ಏನಾಗಿದೆ, ಸೊ ಹೋಲ್ ನಂಬರ್ನ ಹೌ ಟು ರೆಪ್ರೆಸೆಂಟ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹೋಲ್ ನಂಬರ್ ಸ್ಟಾರ್ಟ್ ಫ್ರಮ್ 0. ನೋ ನೆಗೆಟಿವ್ ನಂಬರ್ಸ್. ಸೊ ನೆಗೆಟಿವ್ ನಂಬರ್ ಇಲ್ಲ ಅಂದಮೇಲೆ ನಾವು ಹೇಗೆ ಸ್ಟಾರ್ಟ್ ಮಾಡಬೇಕು. ಸೊ ಬಿಗಿನಿಂಗ್ ಓನ್ಲಿ 0, 0, 1, 2, 4, 5, 6, 7, 8 ಲೈಕ್ ಕಂಟಿನ್ಯೂಸ್. ಸೊ ಇದನ್ನು ಏನಂತ ಕರಿತೀವಿ, ರೆಪ್ರೆಸೆಂಟೇಷನ್ ಆಫ್ ಹೋಲ್ ನಂಬರ್ ಆನ್ ನಂಬರ್ ಲೈನ್. ಸಪೋಸ್ ರೆಪ್ರೆಸೆಂಟೇಷನ್ ಆಫ್ ನ್ಯಾಚುರಲ್ ನಂಬರ್ ಇನ್ ನಂಬರ್ ಲೈನ್, ರೆಪ್ರೆಸೆಂಟೇಷನ್ ಆಫ್ ರಿಯಲ್ ನಂಬರ್ ಇನ್ ನಂಬರ್ ಲೈನ್. ಸೊ ರಿಯಲ್ ನಂಬರ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು. ಸೊ ನಮ್ಗೆ ಗೊತ್ತಿದೆ ರಿಯಲ್ ನಂಬರ್ ಕಂಟೈನ್ ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಏನಾಗಿರುತ್ತೆ, ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ P/Q. ಇರ್ರ್ಯಾಷನಲ್ ನಾಟ್ ಇನ್ ದ ಫಾರ್ಮ್ ಆಫ್ P/Q. ಸೊ ಎಲ್ಲ ನಂಬರ್ಸ್ ಇರುತ್ತೆ. ಸೊ 0 ತಗೊಳ್ಳಿ, +1, +2, +3, +4, -1, -2, -3, -4 ಇಂಟೀಜರ್ಸ್. 0.5. ಸೊ ಇಲ್ಲಿ ಬರುತ್ತೆ 0.5, 1.5 ಇಲ್ಲಿ ಬರುತ್ತೆ. ಸೊ √2, √4, √3 ಮೀನ್ಸ್ ನಥಿಂಗ್ ಬಟ್ 1.73. √3 ವ್ಯಾಲ್ಯೂ ಎಷ್ಟು, 1.73. ಇಲ್ಲೆಲ್ಲ ಬರುತ್ತೆ 1.73. ಸೊ ಇದೆಲ್ಲ ಕೂಡ ಏನಂದರೆ ನಂಬರ್ ಲೈನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ತೋರಿಸುವಂಥದ್ದು. ಸೊ ನೆಕ್ಸ್ಟು ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟ್ ಈ ಲೆಸನಲ್ಲಿ. ಪ್ರಾಪರ್ಟೀಸ್ನ ನೆನ್ಪಿಟ್ಕೊಳ್ಳಿ. ಸೊ ಪ್ರಾಪರ್ಟೀಸ್ ಯಾವ ಥರ ಬರುತ್ತೆ. ಸೊ ನಮ್ಗೆ ಗೊತ್ತಿದೆ ಪ್ರಾಪರ್ಟೀಸ್ ಏನು ಅಂತ. ಸೊ ಮೊದಲನೇ ಪ್ರಾಪರ್ಟಿ ಏನು, ದೇರ್ ಈಸ್ ನೋ ಹೋಲ್ ನಂಬರ್ ಆನ್ ದ ಲೆಫ್ಟ್ ಆಫ್ 0 ಆ್ಯಂಡ್ ಎವ್ರಿ ನಂಬರ್ ಆನ್ ಎ ಡಿಜಿಟ್ಸ್ ಇಸ್ ಗ್ರೇಟರ್ ದ್ಯಾನ್ ಇಟ್. ಸೊ ಇನ್ ಹೋಲ್ ನಂಬರಲ್ಲಿ 0 ಇಸ್ ದ ಸ್ಮಾಲೆಸ್ಟ್ ನಂಬರ್. 0 ಇಸ್ ದ ಸ್ಮಾಲೆಸ್ಟ್ ನಂಬರ್. 0 ಸ್ಮಾಲೆಸ್ಟ್ ನಂಬರ್ ಆದಮೇಲೆ 0 ಇಂದ ಈ ಕಡೆ, 0 ಇಂದ ಲೆಫ್ಟ್ ಸೈಡಲ್ಲಿ ಯಾವುದಾದ್ರೂ ನಂಬರ್ಸ್ ಇದೆಯಾ, ನೋ, ಯಾವ ನಂಬರ್ಸು ಇಲ್ಲ. ಸೊ ಅಬ್ಸರ್ವ್ ಮಾಡಿ ನಂಬರ್ ಲೈನ್ನ, 0 ಇಂದ ಯಾವುದಾದ್ರು ಈ ಕಡೆ ನಂಬರ್ಸ್ ಇದೆಯಾ, ನೋ. ದಟ್ ಈಸ್ ದ ಪ್ರಾಪರ್ಟಿ 1 ಆಫ್ ಹೋಲ್ ನಂಬರ್. ನೋ ನಂಬರ್ ಆನ್ ಲೆಫ್ಟ್ ಆಫ್ 0 ಆ್ಯಂಡ್ ಎವ್ರಿ ನಂಬರ್ ಆನ್ ಇಟ್ಸ್ ರೈಟ್ ಈಸ್ ಗ್ರೇಟರ್ ದೆನ್ 0 ಓನ್ಲಿ. Greater than 0 only. Why? Because 0 is the smallest number of whole number. 0 is the smallest number of whole number. That's why. So from right of number after 0 is always greater than 0. That is the first property. So what is second property? Every whole number on the number line is greater than every whole number on its left. Every whole number on a number line is greater every whole number on its left. ಹೌದು, ಎಸ್. ಹೇಗೆ? ಎವ್ರಿ ಹೋಲ್ ನಂಬರ್ ಆನ್ ದ ನಂಬರ್ ಲೈನ್ ಗ್ರೇಟರ್ ದೆನ್ ಎವ್ರಿ ಹೋಲ್ ನಂಬರ್ ಆನ್ ಇಟ್ಸ್ ಲೆಫ್ಟ್. ಫಾರ್ ಎಕ್ಸಾಂಪಲ್ 3 is greater than compared to that left numbers. ಸೊ 3 ಈಗ ನಂಬರ್ 3ನ ತಗೋತೀವಿ ನಾವಿಲ್ಲಿ. ಅದ್ರ ಲೆಫ್ಟಲ್ಲಿ ಯಾವ್ಯಾವ ನಂಬರ್ಸ್ ಇದೆ, 2, 1, 0 ಇದೆ. ಇದೆಲ್ಲ ನಂಬರ್ ಕಂಪೇರ್ ಮಾಡ್ಕೊಂಡ್ರೆ 3 ದೊಡ್ಡದಲ್ವಾ? 3 is ಗ್ರೇಟರ್ ದೆನ್. ಆ್ಯಂಡ್ ಸಪೋಸ್ ವಿ ಕನ್ಸಿಡರ್ 9 ಲೆಫ್ಟಲ್ಲಿ ಯಾವ್ಯಾವ ನಂಬರ್ಸ್ ಇದೆ, ಎಲ್ಲ ನಂಬರ್ಸು 9ಇಂದ ಚಿಕ್ಕದೇ ಅಲ್ವಾ? ಸೊ ದಟ್ಸ್ ವೈ ದ ಪ್ರಾಪರ್ಟಿ ಟು ಸೇ ದಟ್. ಓಕೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ಅಷ್ಟೇ. ಎವ್ರಿ ಹೋಲ್ ನಂಬರ್ ಆನ್ ದ ನಂಬರ್ ಲೈನ್ ಈಸ್ ಲೆಸ್ ದ್ಯಾನ್ ಎವ್ರಿ ಹೋಲ್ ನಂಬರ್ ಆನ್ ಇಟ್ಸ್ ರೈಟ್. ಆಫ್ಕೋರ್ಸ್ ನಿಜ. ಹೇಗೆ? ಎವ್ರಿ ಹೋಲ್ ನಂಬರ್ ಆನ್ ದ ನಂಬರ್ ಲೈನ್ ಈಸ್ ಲೆಫ್ಟ್, ಎವ್ರಿ ಹೋಲ್ ನಂಬರ್ ಆನ್ ಇಟ್ಸ್ ರೈಟ್. ಹೌದು. ಇವಾಗ 3 ಬೇಡ, 2ನೇ ತಗೊಳ್ಳಿ. ಇವಾಗ 2 ಅಂತ ನೀವು ಒಂದು ನಂಬರ್ ತಗೊಳ್ತಾ ಇದ್ದೀರಾ ಅಂದರೆ ನಂಬರ್ ಲೈನಲ್ಲಿ ಇಸ್ ಲೆಸ್ ದ್ಯಾನ್ ಎವ್ರಿ ನಂಬರ್ ಆನ್ ಇಟ್ಸ್ ಲೆಫ್ಟ್. ಸೊ 2 ರೈಟಲ್ಲಿ ಯಾವ್ಯಾವ ನಂಬರ್ಸ್ ಇದೆ? 3, 4, 5, 6, 7, 8 ಇದೆ. ಈ ಎಲ್ಲ ನಂಬರು ಕಂಪೇರ್ ಮಾಡ್ಕೊಂಡ್ರೆ 2 ಈಸ್ ಲೆಸ್ ದ್ಯಾನ್ ನಂಬರ್ನು. ಸೊ 2 ಈಸ್ ಲೆಸ್ ದ್ಯಾನ್ 3,
2 is less than 4, 2 is less than 5, 2 is less than 8. ಸೊ ಇದನ್ನು ಪ್ರಾಪರ್ಟಿ 3 ಹೇಳ್ತಾ ಹೋಗುತ್ತೆ. ಎವ್ರಿ ಹೋಲ್ ನಂಬರ್ ಆನ್ ದ ನಂಬರ್ ಲೈನ್ ಈಸ್ ಲೆಸ್ ದ್ಯಾನ್ ಎವ್ರಿ ಹೋಲ್ ನಂಬರ್ ಆನ್ ರೈಟ್, ಎವ್ರಿ ಹೋಲ್ ನಂಬರ್ ಆನ್ ರೈಟ್. ಎವ್ರಿ ಹೋಲ್ ನಂಬರ್ ಆನ್ ರೈಟ್. ಸೊ ಇನ್ನು ನೆಕ್ಸ್ಟ್ ಬರೋದಾದರೆ ನೋಡಿ, ಈಚ್ ಹೋಲ್ ನಂಬರ್ ಆ್ಯಸ್ ಒನ್ ಆ್ಯಂಡ್ ಓನ್ಲಿ ಒನ್ ಹೋಲ್ ನಂಬರ್ ಆ್ಯಸ್ ಸಕ್ಸೆಸರ್ ಜಸ್ಟ್ ಆನ್ ಇಟ್ಸ್ ರೈಟ್ ಆನ್ ದ ನಂಬರ್ ಲೈನ್. ವಿ ನೋಟ್ ದಟ್ 0 is not a successor of any whole number. We note that 0 is not the successor of any whole number. So 0 is not a successor of any whole number. Why we note that 0 is not the successor of any whole number? So 0 plus 1 what? 1 only. But 0 is not a successor. 0 is not a successor. So next, each whole number except 0. Each whole number except 0 has one and only one predecessor. One and only one predecessor. Yes, suppose we consider 3. Each whole number except 0 has one and only one predecessor. Suppose 3 minus 1 what? 2. That only one predecessor. What? 2 only. Suppose we consider 2. Find what the predecessor of 2 means. 2 minus 1, 1. Only one predecessor. Not more than. Only one predecessor is there. Represented by number gen is left on the number line. Yes, of course. Predecessor always left on the number line only. Suppose I consider now 4. Find the predecessor of 4 means what? 4 minus 1, 3. 3 is left on 4, no? Suppose I consider 3. Find the predecessor of 3. 3 minus 1, 2. 2 is a left of 3, no? So probability 5 also true only. So this is the 5 properties, 5 important properties of whole number. Property 1, 2, 3, 4, 5. 3, 4, 5. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ, ಮತ್ತೆ ಓದಿ. ಸೊ ನಾನು ಇದು ಲೆಸನ್ ಅಂತ ನಿಮಗೆ PDF ಬೇಕಿದ್ದರೆ ನಾನು ಫ್ರೀಯಾಗಿ ಶೇರ್ ಮಾಡ್ತೀನಿ, ರೀಡ್ ಮಾಡಿ. ಸೊ ನೆಕ್ಸ್ಟ್, ಕಂಪ್ಯಾರಿಸನ್ ಆಫ್ 2 ನಂಬರ್ಸ್. ಸೊ ಕಂಪ್ಯಾರಿಸನ್ ಆಫ್ 2 ನಂಬರ್ಸ್ ಮೀನ್ಸ್ ವಾಟ್? ನಂಬರ್ ಲೈನ್ ಎಲ್ಪ್ ಮಾಡ್ತಾ ಹೋಗುತ್ತೆ ನಮಗೆ ನಂಬರ್ನ ಕಂಪೇರ್ ಮಾಡೋದಕ್ಕೆ. ಸೊ ಕಂಪೇರ್ ಅಂದರೆ ಏನು? ಸೊ ಕಂಪೇರ್ ಮಾಡಬೇಕಂದ್ರೆ ನಮ್ಗೆ ಏನಿರಬೇಕು? 2 ನಂಬರ್ಸ್ ಇರಬೇಕು. ಸಪೋಸ್ ಈಗ ನಾವು ಏನಾದರೂ ಇಬ್ಬರು ಯಾರನ್ನಾದರೂ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಕಂದ್ರೆ ಏನಿರಬೇಕು? ಇಬ್ಬರು ವ್ಯಕ್ತಿಗಳು ಇರಲೇಬೇಕಲ್ವಾ? ಮಿನಿಮಮ್ 2 ನಂಬರ್ಸ್ ಇರಲೇಬೇಕು. ಸಪೋಸ್ 3 and 2 ಈ ನಂಬರ್ನ ತೊಗೊಂಡ್ರೆ ಕಂಪೇರ್ ವಿಚ್ ಒನ್ ಈಸ್ ಗ್ರೇಟರ್ ದೆನ್ ವಿಚ್ ಒನ್ ಈಸ್ ಲೆಸ್ ದೆನ್. ಸೊ ನಾವು ಈಸಿಯಾಗಿ ಹೇಳ್ಬೋದು 2 is a small number, 3 is the greatest number ಅಕಾರ್ಡಿಂಗ್ ಟು ದಿಸ್ ನಂಬರ್ ಲೈನ್. ಸೊ ವಿ ಕ್ಯಾನ್ ರೈಟ್ 2 less than 3 and 3 greater than 2. 3 greater than 2. ದಿಸ್ ಇಸ್ ದ ಕಂಪ್ಯಾರಿಸನ್. ಸೊ ಯಾವುದು ಯಾವುದಕ್ಕಿಂತ ಚಿಕ್ಕದಿದೆ, ಯಾವುದು ಯಾವುದಕ್ಕಿಂತ ದೊಡ್ಡದಿದೆ. ಸೊ ವಿಚ್ ನಂಬರ್ ಈಸ್ ಲೆಸ್ ದ್ಯಾನ್ ಟು ಅನದರ್ ನಂಬರ್, ವಿಚ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ ಕಂಪೇರ್ಡ್ ಟು ಅನದರ್ ನಂಬರ್. ದಟ್ ಈಸ್ ದ ಕಂಪ್ಯಾರಿಸನ್. ನೀವು ಯಾವ ನಂಬರ್ ಆದರೂ ತೊಗೊಳ್ಳಿ, ಎಷ್ಟು ದೊಡ್ಡ ನಂಬರ್ ಆದರೂ ತೊಗೊಳ್ಳಿ, ದಟ್ ಓನ್ಲಿ ರೂಲ್. ಓಕೆ. ಸೊ ದೆನ್ ಬಿಟ್ವೀನೆಸ್. ಸೊ ಬಿಟ್ವೀನೆಸ್ ಅಂದರೆ ಏನು? ಸೊ ಈಗ ಯಾವ್ದಾರು ಒಂದು 3 ನಂಬರ್ನ ತೊಗೋತೀನಿ ನಾನು. 3 ನಂಬರ್ನ ತೊಗೋತೀನಿ. 5, 8 and 10. 5, 8 and 10. 5 ಮತ್ತು 10 ಮಧ್ಯ 8 ಬರುತ್ತೆ. 5 ಮತ್ತು 8 ಮಧ್ಯ ಬರುತ್ತಾ? ಹೌದು. ಯಾವ ಥರ ಬರುತ್ತೆ? 5 less than 8, 8 less than 10. 5 less than 8, 8 less than 10. ಸೊ ಇದನ್ನು ಏನಂತ ಕರಿತೀವಿ ನಾವು? ಬಿಟ್ವೀನ್ನೆಸ್ ಅಂತ ಕರಿತೀವಿ. ಸೊ ಏನು ಹೇಳುತ್ತೆ ಇದು? 8 ಲೈಸ್ ಬಿಟ್ವೀನ್ 5 and 10. 8 ಲೈಸ್ ಬಿಟ್ವೀನ್ 5 and 10 ಅಂದರೆ 8 5 ಮತ್ತು 10 ಮಧ್ಯೆ ಬರುತ್ತೆ. ಸೊ ಅದನ್ನೇನಂತ ಕರಿತೀವಿ? ಬಿಟ್ವೀನ್ನೆಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಕ್ಸಸೈಸ್ ಇದೆ. ಎಕ್ಸಸೈಸ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಟಿಪ್ಸ್ ಏನಿದೆ ನೋಡೋಣ ಬನ್ನಿ. ಸೊ ನೋಡಿ, ಲೆಸನ್ ಕಂಪ್ಲೀಟ್ ಆಯಿತು. ವಿತಿನ್ ಹಾಫ್ ಆನ್ ಅವರಲ್ಲಿ ಓಲ್ ಲೆಸನ್ ಕಂಪ್ಲೀಟ್ ಆಯಿತು. ಸೊ ಆಲ್ರೆಡಿ ನಾನು ಈ ಲೆಸನ್ ಮೇಲೆ MCQನೂ ಕೂಡ ಬಿಟ್ಟಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಹೋಗಿ ನೋಡ್ಬೋದು. ಲಾಸ್ಟಲ್ಲಿ ಏನು ರಿವೈಸ್ ಮಾಡಿಬಿಡೋದ. ಸೊ ನಂಬರ್ ಸಿಸ್ಟಮ್ ಈಸ್ ಕಾಲ್ಡ್ ಕೌಂಟಿಂಗ್ ನಂಬರ್ಸ್.
ನ್ಯಾಚುರಲ್ ನಂಬರ್ ಇಸ್ ಕಾಲ್ಡ್ ಎ ಕೌಂಟಿಂಗ್ ನಂಬರ್ ಸ್ಟಾರ್ಟ್ ಫ್ರಮ್ 1. ಸೊ ಆಲ್ ನ್ಯಾಚುರಲ್ ನಂಬರ್ ಟುಗೆದರ್ ವಿತ್ 0 ಆರ್ ಹೋಲ್ ನಂಬರ್. ಸೊ ಹೌದು, ವಿಚ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 0 ಅದನ್ನು ಹೋಲ್ ನಂಬರ್ ಅಂತ ಕರಿತೀವಿ. ಹೋಲ್ ನಂಬರ್ನ ಡಬ್ಲ್ಯೂವಿಂದ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂವಿಂದ ಡಿನೋಟ್ ಮಾಡ್ತೀವಿ. ಅದನ್ನು 0 ವಿತ್ ನ್ಯಾಚುರಲ್ ನಂಬರ್ ಅಂತಲೂ ಕರಿತೀವಿ. ಸೊ ಅದು ಬಿಟ್ಟರೆ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಇಸ್ 1. ಹೌದು, ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ 1, ಸ್ಮಾಲೆಸ್ಟ್ ಹೋಲ್ ನಂಬರ್ 0. ದ ಸಕ್ಸಸರ್ ಆಫ್ ಹೋಲ್ ನಂಬರ್ ಈಸ್ 1 ಮೋರ್ ದ್ಯಾನ್ ದ ಹೋಲ್ ನಂಬರ್. ಸೊ ಯಾವ ನಂಬರ್ನ ಕೊಟ್ಟಿರ್ತಾರೆ ಆ ನಂಬರ್ಗೆ 1 ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಸಕ್ಸಸರ್ ಬರುತ್ತೆ. ದ ಪ್ರಿಡೆಸರ್ ಆಫ್ ಹೋಲ್ ನಂಬರ್ ಈಸ್ 1 ಲೆಸ್ ದ್ಯಾನ್ ದ ಹೋಲ್ ನಂಬರ್. ದೇರ್ ಇಸ್ ನೋ ಪ್ರಿಡೆಸರ್ ಆಫ್ 0 ಆಸ್ ಹೋಲ್ ನಂಬರ್. ಸೊ 0 ಇಸ್ ದ ಸ್ಮಾಲೆಸ್ಟ್ ನಂಬರ್ ಅಂದಮೇಲೆ ಅಲ್ಲಿ ನಮ್ಗೆ ಯಾವುದೇ 0ನ ಕನ್ಸಿಡರ್ ಮಾಡಿ, ಸಪೋಸ್ 0ನ ನಮಗೆ ಕೊಟ್ಟು ಪ್ರಿಡೆಸರ್ನ ಫೈಂಡ್ ಔಟ್ ಮಾಡಿ ಅಂದರೆ ಹೇಗೆ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ? ಬಿಕಾಸ್ 0 - 0 ಇಸ್ ನಾಟ್ ಡಿಫೈನ್ಡ್. ಸೊ ಅದಕ್ಕೆ ಪ್ರಿಡೆಸರ್ ಅನ್ನೋದಿಲ್ಲ. So there do not exist the large natural number in the large whole number. Yes, every natural number is a whole number, but 0 is a whole number which is not a natural number. There is no predecessor of 0. Already we know that. 1 is not a predecessor of any natural number. Yes, successor is not a. Yes, our system, Indo-Arabic system, 10 or decimal system is only 0 to 9. ಸೊ ನಮ್ಗೆ ಗೊತ್ತಿರೋ ಹಾಗೆ ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ 0 ಇಂದ 9 ಏನಂತ ಕರಿತೀವಿ, ಡಿಜಿಟ್ ಮತ್ತು ಫಿಗರ್ ಅಂತ ಕರಿತೀವಿ. ಅದನ್ನೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲಷ್ಟು ಫೈಂಡ್ ಔಟ್ ದ ಸಿಂಬಲ್ಸ್. ಸೊ ಮತ್ತೆ ನಾಳೆ ಬರೋಣ 2ನೇ ಚಾಪ್ಟರ್ ಜೊತೆಗೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಯಾವ ಥರ ವೀಡಿಯೋಸ್ನ ಮಾಡಬೇಕಂತ ಹೇಳಿ MCQನ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಬರ್ತೀನಿ. ಹಾಗೆ ಸೀಟ್ ಎತ್ತು ಕ್ವಶನ್ ಪೇಪರ್ ಸಮೇತ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.